Praise the Lord, my dear brothers and sisters. First of all, I would like to give thanks to Jesus for this wonderful day. ಸೊ ಇವತ್ತೊಂದು ವಾಕ್ಯ ನೋಡೋರಿದ್ದೇವೆ. ಅದೇನಂದ್ರೆ ಫಿಲಿಪಿಯನ್ಸ್ 4:19. ಅದರಲ್ಲಿ ವೆರಿ ಸೂನ್ ಯು ವಿಲ್ ಸ್ಮೈಲ್ ಆ್ಯಂಡ್ ಸೇ ಗಾಡ್ ಈಸ್ ಮೋರ್ ದೆನ್ ಐ ಪ್ರೇಡ್ ಫಾರ್. ಇದಂದರೆ ಏನಂದ್ರೆ ಎಷ್ಟೋ ಕಷ್ಟಗಳು ಬರ್ತಾವೆ, ಎಷ್ಟೋ ಸಂಕಷ್ಟಗಳು ಬರ್ತಾವೆ, ಎಷ್ಟೋ ಸೈತಾನ್ ಶೋಧನೆಗಳು ಬರ್ತಾವೆ. ಆದರೂ ದೇವ್ರು ಏನು ಮಾಡ್ತಾರೆ, ಅದರೆಲ್ಲದರಿಂದ ನಮ್ಮನ್ನು ತಪ್ಪಿಸಿ ಬಿಡಿಸಿ ಕಾಯೋದು ಕಾಪಾಡ್ತಾರೆ. ಎಷ್ಟೋ ಮಹಾಗಂಡಾಂತರಗಳು ಬಂದರೂ ಕೂಡ ದೇವ್ರು ನಮ್ಮ ಜೊತೆಗೆ ಒಂದು ಪಿಲ್ಲರ್ ಆಗಿ, ಅಂದರೆ ಮನೆಯದು ಯಜಮಾನನಾಗಿ ನಿಂತು ನಮ್ಮ ಎಲ್ಲ ಸಂಕಟಗಳಿಂದ, ಎಲ್ಲ ಕಷ್ಟಗಳಿಂದ ಬಿಡಿಸಿ ದೇವ್ರು ಏನಂತಾರೆ, ನನ್ನ ಮಗಳೇ, ನನ್ನ ಮಗನು, ನೀನು ನಿಶ್ಚಿಂತರಾಗಿರು, ನಾನು ನಿನಗೆ ಕ್ಷೇಮದಲ್ಲಿ ನಾನು ನಿನ್ನ ಮೇಲೆ ಒಂದು ನಗುವನ್ನು ತರ್ತೀನಿ ಎಂಬುದಾಗಿ ಈ ವಾಕ್ಯವನ್ನು ನೋಡಿದ್ರೆ ಎಷ್ಟು ಸುಂದರವಾಗಿದೆ. ಯಾರಾದರೂ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹೇಳ್ತಾರೆ, ಏನಾದ್ರು ಕಷ್ಟದಲ್ಲಿದ್ದರೆ ನೀವು ಚಿಂತೆ ಪಡಬೇಡ, ನೀವೇನು ನಿರಾಶೆ ಹೊಂದಬೇಡ್ರಿ ಎಂಬುದಾಗಿ ಅಷ್ಟೇ ಅವ್ರು ಹೇಳ್ತಾರೆ. ಆದರೆ ಅವ್ರು ಅಂತಾರೆ, ನಾನು ನಿಮ್ಗೆ ಅಷ್ಟು ಒಂದು ಹೆಲ್ಪ್ ಮಾಡ್ತೀನಿ ಅಥವಾ ಏನಾದರೂ ಮಾಡ್ತೀರಿ. ಇಲ್ಲ, ಯಾರಾದರೂ ಈ ವಾಕ್ಯವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಯೇಸು ಕ್ರಿಸ್ತರು ಒಬ್ಬರೇ ಈ ವಾಕ್ಯವನ್ನು ಹೇಳ್ತಾರೆ. ಈ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ನೆರವೇರಬೇಕೆಂಬುದಾಗಿ ಇದ್ದರೆ ನಾವು ಖಂಡಿತವಾಗಿ ದಿವಸ ಪ್ರೇಯರ್ ಮಾಡಬೇಕು. ಎಲ್ಲವನ್ನು ಚಿಂತೆಯನ್ನು, ಭಾರವನ್ನು ಹೊತ್ತಿಕೊಂಡು ದೇವರಲ್ಲಿ ನಾವು ನಿಶ್ಚಿಂತರಾಗಿ ಇರಬೇಕು. ದೇವರ ಮೇಲೆ ಭಾರವನ್ನು ಕೊಟ್ಟು ನಾವು ಅಂದ್ಬಿಡ್ಬೇಕು, ಏಸಪ್ಪ ಇದೇನೂ ಇದೆ, ಅದಕ್ಕಾಗಿ ಸ್ತೋತ್ರ, ನಮ್ಗೆ ಗೊತ್ತಿದೆ ಇದು ಆದಷ್ಟು ಬೇಗನೆ ಇದರಿಂದ ನೀವು ಹೊರಗೆ ತರ್ತಿ ಎಂಬುದಾಗಿ ಈ ವಾಕ್ಯವನ್ನು ದಿವಸ ನಿಮ್ಮ ಜೀವಿತದಲ್ಲಿ ಹೇಳಿ ಎಲ್ಲವನ್ನು ದೇವರ ಕೈಯಲ್ಲಿ ಒಪ್ಪಿಸ್ಕೊಟ್ಟು ನಿಮ್ಮ ಮುಂಬರುವ ದಿವಸದಲ್ಲಿ ನೀವು ಖಂಡಿತವಾಗಿ ನಿಮ್ಮ ಮಖದ ಮೇಲೆ ನಗುವನ್ನು ಬರ್ತೈತಿ. ಸೊ ಈ ವಾಕ್ಯವನ್ನು ದೇವರ ಆಶೀರ್ವಾದಿಸಲಿ.